ಅಭಿನವ ಭಾರತದ ಪಾತ್ರಗಳ ನಡೆನುಡಿಯ ಸಮಸ್ಯೆಗಳು. ಮತ್ತೆ ಧರ್ಮರಾಜ ಜೂಜಿಗೆ ಹೋಗ್ತಾನೆ. ನಮ್ಮ ಮಾಯಾ ಸಭಾಭವನಕ್ಕಿಂತ 3 ಗೋಪುರಗಳು 100 ಕಂಬಗಳು ಇರ್ತಕ್ಕಂಥದ್ದು. ಅದರ ಗೃಹ ಪ್ರವೇಶಕ್ಕೆ ನಮ್ಮನ್ನು ಕರೆದಿದ್ದಾರೆ, ಮತ್ತೋಗ್ತೀರಾ ಅಂತಾಳೆ ದ್ರೌಪದಿ. ನೋಡು ಪಾಂಚಾಲಿ, ಹೋಗಬೇಕಾಗುತ್ತೆ. ಯಾಕೆ ಅಂದರೆ ನೀನು ನೋಡ್ತಾ ಇದ್ದೀಯಾ, ಇಂದ್ರಪ್ರಸ್ಥದ ಗಡಿನಾಡಿನಲ್ಲಿ ಪುಂಡ್ರನ್ನು, ಗೋವು ಕಳ್ಳರನ್ನು ಬಿಟ್ಟು ಆಗಾಗ್ಗೆ ನಮಗೆ ಕಿರುಕುಳ ಕೊಡ್ತಾ ಇದ್ದಾನೆ ದುರ್ಯೋಧನ. ನಮಗೇನಾದ್ರು ನೆಮ್ಮದಿ ಇದೆಯಾ? ಅವರ ಚಿತಾವಣೆ ಇಲ್ಲದೆ ದುರ್ಯೋಧನನ ಯಾರಾದರೂ ನಮ್ಮ ಗಡಿನಾಡಿನಲ್ಲಿ ಅಷ್ಟು ಧೈರ್ಯವಾಗಿ ಮಾಡ್ತಾರಾ? ಭೀಮಸೇನ ಇದ್ದಾನೆ, ಅರ್ಜುನ ಇದ್ದಾನೆ, ವೀರಾದಿವೀರರು. ನೋಡು ಪಾಂಚಾಲಿ, ನಾವು ಸೋತರೂ ಪರವಾಗಿಲ್ಲ, ಒಂದಷ್ಟು ದಿವಸ ಪಾಂಡವರು ಕೌರವರಿಂದ ದೂರ ಇದ್ದರು. ಜೂಜಿನಲ್ಲಿ ಸೋಲುವುದು ಗೊತ್ತಿದ್ದು ಸೋತು ಧರ್ಮರಾಜ ಪಾಂಚಾಲಿ ತಮ್ಮಂದಿರನ್ನು ಕರೆದುಕೊಂಡು ಕಾಡಿಗೆ ಹೊರಟ ಎಂದು ಜನಜನಿತವಾಗಲಿ ಎಂದು ಮತ್ತೆ ಜೂಜಿಗೆ ಬಂದು ಸೋತು ಕಾಡಿಗೆ ಹೊರಟಾಗ ಕಡೆಯು ಪಾಂಡವರು ಕೌರವನಿಂದ ದೂರವಾಗಿ ಇರಲೆಂದೇ ಕಾಡಿಗೆ ಹೊರಟವರು ಹಸ್ತಿನಾಪುರ ರಾಜ ಬೀದಿಗಳಿಗೆ ಇಳಿದು ಕಾಡಿಗೆ ಹೊರಟವರು ಹಸ್ತಿನಾಪುರದ ರಾಜ ಬೀದಿಗಿಳಿದು ನಡೆದಾಗ ಧೃತರಾಷ್ಟ್ರನು ಗದ್ಗದಿತ ದನಿಯಲ್ಲಿ, ಹೋಗು ವಿದುರ, ಪಾಂಡವರನ್ನು ಹಿಂದಕ್ಕೆ ಕರೆದುತ್ತಾ ಎನ್ನಬೇಕೆ? ಅಂದನವನ ಇಬ್ಬಂದಿತನ ಕಂಡು ಅಪಾದ ಮಸ್ತಕ ನಿಟ್ಟಿಸಿದ ವಿದುರ ಶುಷ್ಕನಗೆ ಬೀರಿದ್ದಾನೆ. ಇಂದ್ರಪ್ರಸ್ಥದಿಂದ ಹಸ್ತಿನಾಪುರಕ್ಕೆ ರಥಗಳಲ್ಲಿ ಬಂದ ಪಾಂಡವರು ಈಗ ಕಾಡಿಗೆ ನಡೆದು ಹೋಗುವುದನ್ನು ರಾಜ ಬೀದಿಯ ಇಕ್ಕೆಲಗಳಲ್ಲಿ ಸಹಸ್ರ ಜನರು ನೋಡುತ್ತಾ ನಿಂತು ದುಃಖತಪ್ತರಾಗಿದ್ದಾರೆ. ಪಾಂಡವರು ಬೇಡವೆಂದರೂ ಅವರನ್ನು ಹಿಂಬಾಲಿಸಿ ನಾವು ಕಾಡಿಗೆ ಬರುತ್ತೇವೆ ಎಂದು ಹೊರಟಿದ್ದಾರೆ. ಪಾಂಡವರು ಹಸ್ತಿನಾಪುರದ ಅಗಸೆ ಬಾಗಿಲಿಗೆ ಬಂದರು. ಅಲ್ಲಿ ಎರಡು ರಥಗಳು ಕುದುರೆಗಳೊಂದಿಗೆ ಅವರನ್ನು ಇಂದ್ರಪ್ರಸ್ಥಕ್ಕೆ ಕರೆದುಕೊಂಡು ಹೋಗಲು ಸಿದ್ಧವಾಗಿ ನಿಂತಿದ್ದವು. ವಿದುರನು ಈ ಮೊದಲೇ ಆಲೋಚಿಸಿದಂತೆ ಅವರು ಇಂದ್ರಪ್ರಸ್ಥಕ್ಕೆ ಹೋಗಿ ದ್ರೌಪದಿಯ 5 ಮಕ್ಕಳನ್ನು ದ್ರುಪದನ ಬಳಿಗೂ ಅಭಿಮನ್ಯುವನ್ನು ಸುಭದ್ರೆಯೊಂದಿಗೆ ಕೃಷ್ಣನ ಬಳಿಗೂ ಕಳುಹಿಸಿದ ನಂತರವೇ ಅರಣ್ಯವಾಸ ಅಜ್ಞಾತವಾಸಕ್ಕೆ ಹೋಗಬೇಕೆಂದು
ಮಂತ್ರಿ ವಿದುರನು ಹೇಳಿದನೆಂದು ಸಾರಥಿ ತಿಳಿಸಿದಾಗ ಧರ್ಮರಾಜ ವಿದುರನ ದೂರದೃಷ್ಟಿ ಮೆಚ್ಚಿ ಒಪ್ಪಿಕೊಳ್ಳಲೇಬೇಕಾಯಿತು. ಪಾಂಡವರು ರಥಗಳನ್ನೇರಿ ಇಂದ್ರಪ್ರಸ್ಥಕ್ಕೆ ಬಂದ ಮಾರನೆಯ ದಿನವೇ ದೃಪದ, ದುಷ್ಟದ್ಯುಮ್ನನು, ಪಾಂಚಾಲ ನೆಂಟರು, ಭೋಜ, ವೃಷ್ಣಿಕ, ಅಂಧಕ ಮುಂತಾದ ಕೇಕಯ ವಂಶಗಳ ರಾಜರು, ಕೇಕಯ ವಂಶಜ ರಾಜರುಗಳು ಬಂದರು. ದುರ್ಯೋಧನನು ಪಾಂಡವರನ್ನು ಜೂಜಿನಲ್ಲಿ ಸೋಲಿಸಿ ತನ್ನ ಮಗಳು ದ್ರೌಪದಿಯನ್ನು ತುಂಬಿದ ಸಭೆಗೆಳೆದು ದುಶ್ಯಾಸನನಿಂದ ಮಾನಭಂಗ ಮಾಡಲೆತ್ನಿಸಿದ ಪ್ರಕರಣ ತಿಳಿದ ದೃಪದ, ದುಷ್ಟದ್ಯುಮ್ನ ಕೋಪದಿಂದ ಕಿಡಿಕಿಡಿಯಾದರು. ದುಷ್ಟನು, ಕಾಮಾಂಧ ದುರ್ಯೋಧನನು ಬೇಕೆಂದಲೇ ತಮಗೆ ಆಮಂತ್ರಣ ನೀಡದೆ ಅವನ ನೂತನ ಸಭಾಭವನ ಪ್ರವೇಶ ಮಾಡಿದ್ದಾನೆ. ತಾನು ಅಲ್ಲಿದ್ದಿದ್ದರೆ ತನ್ನ ಮಗಳು ದ್ರೌಪದಿಯನ್ನು ಸಭೆಗೆಳೆದು ತರಲು ಬಿಡುತ್ತಿದ್ದಾನೆ ಎಂದು ದೃಪದನು ವ್ಯಥೆಪಡಲು ಧರ್ಮರಾಜ ಅವನನ್ನು ಸಮಾಧಾನಪಡಿಸಿದ್ದಾನೆ. ನಂತರ ದೃಪದನು ದುಷ್ಟದ್ಯುಮ್ನನೊಂದಿಗೆ ದ್ರೌಪದಿಯ 5 ಮಕ್ಕಳನ್ನು ಕರೆದುಕೊಂಡು ತಮ್ಮ ಪಾಂಚಾಲ ರಾಜಧಾನಿ ಕಂಪಿಲ್ಯ ನಗರಕ್ಕೆ ಹೋಗಿದ್ದಾನೆ. ನಕುಲ ಸಹದೇವರು ತಮ್ಮ ಪತ್ನಿಯರನ್ನು ಅವರವರ ತವರಿಗೆ ಕಳುಹಿಸಿದ್ದಾರೆ. ಪಾಂಡವರು ಅರಣ್ಯಕ್ಕೆ ಹೋದದ್ದನ್ನು ತಿಳಿದ ದುರ್ಯೋಧನನು ಕೂಡಲೇ ದುಶ್ಯಾಸನನನ್ನು ಕಳುಹಿಸಿ ಇಂದ್ರಪ್ರಸ್ಥದ ಅರಮನೆಗೆ ಬೀಗ ಮುದ್ರೆ ಹಾಕಿಸಿಬಿಟ್ಟಿದ್ದಾನೆ. ಇಂದ್ರಪ್ರಸ್ಥವನ್ನು ಬಿಟ್ಟು ಪಾಂಡವರು ಸರಳ ಉಡುಗೆಯಲ್ಲೇ ಶಸ್ತ್ರಾಸ್ತ್ರಧಾರಿಗಳಾಗಿ ಕಾಮ್ಯಕ ವನಕ್ಕೆ ಬರಲು ಪಾಂಡವರಿಲ್ಲದ ಇಂದ್ರಪ್ರಸ್ಥದಲ್ಲಿ ಇರಲು ಅಸಹನೀಯವೆನಿಸಿದಂತೆಲ್ಲ ಸಹಸ್ರಾರು ಜನರು ಗ್ರಾಮ ಪಟ್ಟಣಗಳಿಂದ ಪಾಂಡವರನ್ನು ಹಿಂಬಾಲಿಸಿ ಬಂದಿದ್ದಾರೆ. ಅವರ ಅಭಿಮಾನಕ್ಕೆ ಧರ್ಮರಾಜನ ಹೃದಯವು ಆರ್ದ್ರವಾಗಿದೆ. ಅಧಿಕಾರ, ಅಷ್ಟೈಶ್ವರ್ಯವನ್ನು ಯಾರು ಬೇಕಾದರೂ ಗಳಿಸಬಹುದು. ಇಷ್ಟು ಜನರೆಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದು ಕಷ್ಟ ಸಾಧ್ಯವೆನಿಸಿದೆ. ದುರ್ಯೋಧನ ಸಾಮ್ರಾಜ್ಯದಲ್ಲಿ ಹಸ್ತಿನಾಪುರದಲ್ಲಿ ಇರಲಾರದೆ ಈ ಜನರೆಲ್ಲ ನಮ್ಮನ್ನು ಹಿಂಬಾಲಿಸಿ ಕಾಡಿಗೆ ಬರುತ್ತೇವೆ ಎಂದು ಹೇಳುತ್ತಿದ್ದಾರಲ್ಲ ಎಂದು ಧರ್ಮರಾಜನಿಗೆ ಸಖೇದ ಆಶ್ಚರ್ಯವಾಗಿದೆ. ಹಾಗೆ ಧಾವಿಸಿ ಬಂದ ಜನರ ಗುಂಪಿನಲ್ಲೇ ವೃದ್ಧನೊಬ್ಬನು ಹೇಳುತ್ತಾನೆ, ಆ ಪಾಪಿಷ್ಟ ದುರ್ಯೋಧನ ತಂದೆ ಮಹಾರಾಜ ಧೃತರಾಷ್ಟ್ರನ ಕುರುಕುಲ ಪಿತಾಮಹ ಭೀಷ್ಮರು ರಾಜರು ಆದ ರಾಜಗುರುವಾದ ದ್ರೋಣರು ಹೇಳಿದ ಹಿತೋಕ್ತಿಗಳನ್ನೆಲ್ಲ ಕಡೆಗಣಿಸುತ್ತಲೇ ತನಗೆ ಖುಷಿ ಕೊಡಲೆಂದೇ ತಾಳ ಹಾಕುವ ಮಾಂತ್ರಿಕ ಕುತಂತ್ರಿ ಶಕುನಿಯ
ಮಾತುಗಳನ್ನೇ ಕೇಳುತ್ತಾ ಶಕುನಿಯು ಮೊದಲೇ ಪಾಂಡವರ ಪರವೇ ಮಾತಾಡಿದ್ದಾನೆ. ಪಾಂಡವರಿಗೆ, ಪಾಂಡುರಾಜನಿಗೆ ಹುಟ್ಟಿದವರು ಪಾಂಡವರು. ಪಾಂಡುರಾಜನಿಗೆ ಸುಮ್ಮನೆ ಮಾದ್ರಿಯನ್ನು, ಸುಂದರಳಾದ ಮಾದ್ರಿಯನ್ನು ಕೊಟ್ಟು ತಂದು ಮದುವೆ ಮಾಡಿದ್ದಾನೆ ಭೀಷ್ಮ. ಅವನಿಗೆ ಸಂತಾನ ಶಕ್ತಿ ಇರಲಿಲ್ಲ, ಅವನು ಷಂಡ ಅಂತ ಹೇಳ್ತಾರ. ಅವನಿಗೆ ಇನ್ನೊಬ್ಬಳು ಮಾದ್ರಿ ಸುಂದರಳಾದ, ಎರಡು ಜಿಂಕೆಗಳು ಮಿಥುನ ಕ್ರಿಯೆಯಲ್ಲಿದ್ದಾಗ ತನ್ನ ಇಬ್ಬರು ಪತ್ನಿಯರೊಂದಿಗೆ ಬೇಟೆಗೆ ಹೋದ ಪಾಂಡುರಾಜ, ಅವನೇ ಮೊದಲು ಪಾಂಡು ರಾಜನೇ ಆಗಿರ್ತಾನೆ. ಧೃತರಾಷ್ಟ್ರ ಅಂದ ಎಂದು ಅವನಿಗೆ ಪಟ್ಟ ಕಟ್ಟಿರ್ತಾನೆ ಪ್ರತೀಪ. ಆಗ ಹೀಗಿರುವಾಗ ಸಹಸ್ರ ಜನ ನಿಮ್ಮೊಂದಿಗೆ ನಾವು ಅರಣ್ಯದಲ್ಲಿ ಇರುತ್ತೇವೆ ಎಂದು ಹಾಲು ಮೊಸರು ತಮ್ಮ ದನ ಕರುಗಳ ಎಲ್ಲವನ್ನು ಕರೆದುಕೊಂಡು ನಾವಿಲ್ಲೇ ಇರ್ತೀವಿ ಎಂದು ನಮ್ಮೂರಿಗೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಇಲ್ಲೇ ನಮ್ಮ ಗುಡಿಸಲೆಗಳನ್ನು ಕಟ್ಟಿಕೊಂಡು ಇರ್ತೀವಿ ಅಂತ ಹೇಳ್ತಿರುವಾಗ ಅವರ ಅಭಿಮಾನ ನೋಡಿ ಕೊರಳ ಸೆರೆ ತುಂಬಿ ಬಂದಿದೆ ಧರ್ಮರಾಜನಿಗೆ ಮತ್ತು ಅವನ ತಮ್ಮಂದಿರಿಗೆ. ಕಾಮ್ಯಕ ವನದಲ್ಲಿ ಉಳಿದುಕೊಂಡಿದ್ದಾರೆ ಪಾಂಡವರು. ಅದೆಷ್ಟೇ ಕಷ್ಟವಾಗಲಿ ನಿಮ್ಮೊಂದಿಗೆ ನಾವು ಇರುತ್ತೇವೆ ಎಂದೇ ಒಕ್ಕೊರಲಿನಲ್ಲಿ ಹೇಳಿದ್ದಾರೆ. ಧರ್ಮರಾಜ ಹೇಳುತ್ತಾನೆ, ನಮ್ಮ ಅತಿ ಒಳ್ಳೆಯತನವೋ ವಿಧಿಯೋ ನಾವು ಈ ದುಸ್ಥಿತಿ ತಂದುಕೊಂಡಿದ್ದೇವೆ. ನೀವೇಕ ನಮ್ಮೊಂದಿಗೆ ಕಾಡಿನಲ್ಲಿ ಕಷ್ಟಪಡುವಿರಿ, ಬಹಳ ದೂರ ನಡೆದು ಬಂದಿದ್ದೀರಿ, ದಯಮಾಡಿ ಹಿಂದಕ್ಕೆ ಹೊರಟು ಹೋಗಿ ಎಂದೆಷ್ಟೇ ಅನುನಯಿಸಿ ಹೇಳಿದರು ಅವರು ಕೇಳಬೇಕಲ್ಲ. ಕಡೆಗೂ ಅವರ ಪ್ರೀತಿ ವಿಶ್ವಾಸವನ್ನು ಕಂಡು ಪಾಂಡವರಿಗೆ ಬಾಯಿ ಕಟ್ಟಿಬಿದೆ ಹೊತ್ತು ನೆತ್ತಿಗೇರಲು ಪಾಂಡವರೊಂದಿಗೆ ಗಂಗಾ ನದಿಯಲ್ಲಿ ನೀರು ಕುಡಿದು ಮರಗಳ ನೆರಳಿನಲ್ಲಿ ವಿರಮಿಸಿದ್ದಾರೆ. ಆ ರಾತ್ರಿ ಅಲ್ಲೇ ಮಲಗಿ ನಿದ್ರೆ ಹೋಗಿದ್ದಾರೆ ಹಸ್ತಿನಾಪುರದ ಜನರು. ದಿನ ಬೆಳಗಾದರೆ ಅವರಿಗೆಲ್ಲ ಊಟ ತಿಂಡಿ ಸೌಕರ್ಯಗಳನ್ನು ಕಲ್ಪಿಸುವುದೆಂತೂ ಪಾಂಡವರು ಚಿಂತಾಕ್ರಾಂತರಾಗಿದ್ದಾರೆ. ನಾಡಿನಲ್ಲಿ ಕಾಡಿನಲ್ಲಿ ಹಣ್ಣು ಹಂಪಲು ತಿಂದು ಸಂಸಾರಿಗಳಾಗಿ ಇರಬಲ್ಲರು. ಇಲ್ಲಿ ಪುರಜನರು ಹೇಗಿರುವರೆಂದೇ ಚಿಂತಾಕ್ರಾಂತರಾದ ಧರ್ಮರಾಜನು ನಾವೇನೋ ಹಣ್ಣು ಹಂಪಲು ತಿನ್ಕೊಂಡು ಏನೋ ಮಾಡ್ಕೊಂಡಿರ್ತೀವಿ, ಇವರಿಗೇಕೆ ಈ ಕಷ್ಟ? ಹಸ್ತಿನಾಪುರದ ಜನರು ನಮ್ಮೊಂದಿಗೆ ಬಂದು ಇರುತ್ತೇವೆ ಎಂದು ಇದ್ದಾರಲ್ಲ ಎಂದು ಧರ್ಮರಾಜ ಚಿಂತಾಮಗ್ನನಾಗಿದ್ದಾನೆ. ಜನರೆಲ್ಲ ಹಿಂದಿರುಗಿ ಹೋಗದೇನೆ ಪಾಂಡವರು ಗಂಗಾ ನದಿ ತೀರ ಬಿಟ್ಟು ಬಂದವರು ಸರಸ್ವತೀ ತೀರದಲ್ಲಿ ಉಳಿದುಕೊಂಡಾಗ ಅಲ್ಲೊಂದು ಗ್ರಾಮವನ್ನು ಮಾಡುವ ಛಲ ಹೊತ್ತು ಗುಡಿಸಲುಗಳನ್ನು ಕಟ್ಟಿದ್ದಾರೆ.
ದಿನ ಬೆಳಗಾದರೆ ಹಾಲು ಮೊಸರು ಬೇಕಲ್ಲ. ತಮ್ಮ ಹಸು ಕರುಗಳನ್ನು ತಂದು ಕೊಟ್ಟಿಗೆ ಮಾಡಿದ್ದಾರೆ. ಪಾಂಡವರಿಗೆ ಕೈಮಗ್ಗದ ಪಂಚೆಗಳನ್ನು ಉತ್ತರೀಯಗಳನ್ನು ದ್ರೌಪದಿಗೆ ಸೀರೆ ಕಂಚುಕಗಳ ತಂದು ಬಲವಂತದಿಂದ ಕೊಡುತ್ತಿದ್ದಾರೆ. ಆ ವನವೊಂದು ಪುಟ್ಟ ಗ್ರಾಮವಾಗಿದೆ. ಆಲದ ಮೊರವೊಂದು ಧರ್ಮರಾಜನ ಒಡ್ಡೋಲಗವೇ ಆಗಿದೆ. ರೈತರು ಬೆಳೆದ ಪಡಿ ಪದಾರ್ಥಗಳು ತರಕಾರಿಗಳನ್ನು ತಂದು ಪಾಂಡವರೊಂದಿಗೆ ಅಡಿಗೆ ಮಾಡಿಕೊಳ್ಳುತ್ತಿದ್ದಾರೆ. ಹಸಿವಿನ ಸಮಸ್ಯೆ ಬಗೆಹರಿದಿದೆ. ತಾಯಂದಿರು ಮರಕ್ಕೆ ಜೋಳಿಗೆಗಳ ಕಟ್ಟಿ ಕೂಸುಗಳಿಗೆ ಹಾಲುಣಿಸಿ ಮಲಗಿಸಿ ಜೋಗುಳಗಳ ಹಾಡಿ ಮಲಗಿಸಿದರೆ ತಂದೆಯವರು ಬಾಲೆಯರಿಗೆ ಅಕ್ಷರ ಕಲಿಸಿ ವಿದ್ಯೆ ಹೇಳಿಕೊಡುತ್ತಿದ್ದಾರೆ. ಮಣ್ಣಿನ ಬೊಂಬೆ ಬಿದಿರಿನ ಚಿನ್ನಕೋಲು ಮಾಡಿಕೊಟ್ಟು ಅವರ ಆಟ ಪಾಠಗಳ ಕಂಡು ಆನಂದಿಸುತ್ತಾರೆ. ಇದನ್ನೆಲ್ಲ ನೋಡಿದ ಪುರೋಹಿತ ಧೌಮ್ಯರು ಯುಧಿಷ್ಠಿರ ಸೂರ್ಯನನ್ನು ತದೇಕ ಚಿತ್ತದಿಂದ ಪ್ರಾರ್ಥಿಸಿ ಒಲಿಸಿಕೊ. ಯುಧಿಷ್ಠಿರ ಸೂರ್ಯನನ್ನು ತದೇಕ ಚಿತ್ತದಿಂದ ಪ್ರಾರ್ಥಿಸು, ಒಲಿಸಿಕೊ, ಅಕ್ಷಯ ಪಾತ್ರೆ ಪಡೆದುಕೋ ಎಂದು ರಾಜಪುರೋಹಿತ ಧೌಮ್ಯರು ಕೂಡ ಇವರೊಂದಿಗೆ ಬಂದಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಿಮ್ಮೊಂದಿಗೆ ಇವರೆಲ್ಲರ ಹಸುವಿನ ಸಮಸ್ಯೆಯು ಬಗೆಹರಿಯುತ್ತದೆ ಎಂದೇ ಹೇಳಿದ್ದಾರೆ. ಅಂತೆ ಯುಧಿಷ್ಠಿರನು ಸರಸ್ವತೀ ನದಿ ಸ್ನಾನ ಮಾಡಿ ನೇಮ ನಿಷ್ಠೆಯಲ್ಲಿ 7 ದಿನಗಳೇ ಸೂರ್ಯೋಪಾಸನೆಯಲ್ಲಿ ತಪೋನಿರತನಾಗಿರಲು ಸಾಕ್ಷಾತ್ಕರಿಸಿದ ಸೂರ್ಯನು ಅಕ್ಷಯ ಪಾತ್ರೆ ಪ್ರದಾನ ಮಾಡಿದ್ದಾನೆ. ಅದರ ವೈಶಿಷ್ಟ್ಯವೇನೆಂದರೆ ಎಲ್ಲರೂ ಊಟವಾದ ಮೇಲೆ ದ್ರೌಪದಿ ಕೊನೆಗೆ ಊಟ ಮಾಡಬೇಕು. ಅಲ್ಲಿಯ ತನಕವಷ್ಟೇ ಆ ಪಾತ್ರೆಯಲ್ಲಿ ಇಚ್ಛಿಸಿದ ಅನ್ನ ಭಕ್ಷ್ಯಗಳು ಅಕ್ಷಯವಾಗುತ್ತಲೇ ಇರುತ್ತವೆಂದು ಸೂರ್ಯನು ಅನುಗ್ರಹಿಸಿದ್ದಾನೆ. ಇತ್ತ ಪಾಂಡವರಿಲ್ಲದ ಹಸ್ತಿನಾಪುರ, ಅತ್ತ ಇಂದ್ರಪ್ರಸ್ಥವು, ಅದರ ಸುತ್ತೆಲ್ಲ ಗ್ರಾಮ ಪಟ್ಟಣಗಳ ಜನಸಂದಣಿಯೂ ಇಲ್ಲದೆ ಬಿಕೋ ಎನ್ನತೊಡಗಿವೆ. ಅದನ್ನು ಕೇಳಿ ಧೃತರಾಷ್ಟ್ರನ ಮನಸ್ಸು ವಿಲವಿಲವದ್ದಾಡಿದೆ. ಅವನು ಕೂಡಲೇ ವಿದುರರನ್ನು ಕರೆಸಿಕೊಂಡವನೇ, ವಿದುರ, ಪಾಂಡವರಿಲ್ಲದೆ ನಮ್ಮ ಹಸ್ತಿನಾಪುರವು ಇಂದ್ರಪ್ರಸ್ಥವು ಜನಸಂದಣಿ ಇಲ್ಲದೇನೆ ಬೀದಿಗಳು ಬಿಕೋ ಎನ್ನುತ್ತಲಿವೆ ಅಂತೆ ನನಗೆ ಸಮಾಧಾನವಾಗಲೊಲ್ಲದೋ. ನಿಮ್ಮ ಧರ್ಮ ಸೂಕ್ಷ್ಮವನ್ನು ಬಲ್ಲವನು ನೀನು, ಧರ್ಮ ಸೂಕ್ಷ್ಮವನ್ನು ಬಲ್ಲವನು ನಾನು, ಕುರುಡ ಅಸಹಾಯಕನು. ನನ್ನ ಮಕ್ಕಳಿಗೂ ಪಾಂಡವರಿಗೂ ಯಾವುದು ವಿಹಿತವೋ ಅದನ್ನು ತಿಳಿಸಿ ಹೇಳು ಎಂದು ಮತ್ತೆ ಹೇಳಬೇಕೆ? ಮಹಾರಾಜ, ಈಗಾಗಲೇ ದುರ್ಯೋಧನನು ಪುರಜನರೆಲ್ಲರ ಮನಸ್ಸನ್ನು ತನ್ನ ಕಡೆ ಒಲಿಸಿಕೊಳ್ಳಲು ಒಂದೇ ಮಾಗದರಿಂದಲೂ ಪಂಡಿತ ಪ್ರವೃತ್ತಿಗಳಿಂದಲೂ ಅವರ ವೇದಿಕೆಯ
ಉಪನ್ಯಾಸಗಳಿಂದಲೂ ಹೊತ್ತುಗೆಗಳಿಂದಲೂ ತನ್ನ ರಾಜ್ಯದ ಕಾರುಬಾರುಗಳೆಲ್ಲವೂ ಜನರಿಗೆ ಉಪಯುಕ್ತವೆಂದೇ ತಿಳಿಸಲು ಯತ್ನಿಸುತ್ತಲೇ ಇದ್ದಾನೆ. ಆಶ್ಚರ್ಯ ಎಂದರೆ ಬಹಳಷ್ಟು ಜನರಲ್ಲ, ದಡ್ಡರೇನಲ್ಲ. ನೋಡಿ, ದ್ವಾಪರ ಕಾಲದಲ್ಲಿ ಪಾಂಡವರು ಜನಪ್ರೀತಿಯನ್ನು ಹೇಗೆ ಗಳಿಸಿದ್ದರು ಎಂಬುದನ್ನು ಇಲ್ಲಿ ಎಳೆ ಎಳೆಯಾಗಿ ಬಿಡ್ತಿದ್ದೇನೆ. ಅಂತಹ 5 ವರ್ಷ ತೆಗೆದುಕೊಂಡಿದ್ದೇನೆ ಅಭಿನವ ಭಾರತ ಬರೆಯಲು. ನಮ್ಮ ಭೈರಪ್ಪನವರಂಗೆ 1 ವರ್ಷದಲ್ಲೇ 650 ಪುಟಗಳ ಬೈರಿಗೆ, ಅನೈತಿಕ ಬೈರಿಗೆಯನ್ನು ನಾನು ಮಾಡಿಲ್ಲ. ಮೂಲಕ್ಕೆ ಯಾವ ಅಪಚಾರವನ್ನೂ ಮಾಡಿಲ್ಲ. ನಾನು ಇದನ್ನು ಬರೆಯುವಾಗ ತತ್ವಜ್ಞಾನಿಯಾಗಿದ್ದೇನೆ. ತುಂಬ ಸಂತೋಷದಿಂದ ಮಾಡಿದ್ದೇನೆ. ಎಲ್ಲ ಅವನ ಪ್ರೇರಣೆ. ನಾನೇನಾದರೂ ಇಲ್ಲಿ ಎಳೆ ಎಳೆಯಾಗಿ ಬಿಡಿಸಿದ್ದೇನೆ ಆ ಶ್ರೀಕೃಷ್ಣನ ಕೃಪೆ ಹಾಗೂ ಪ್ರೇರಣೆ, ಅದಮ್ಯ ಪ್ರೇರಣೆ ಎಂದು ಭಾವಿಸಿದ್ದೇನೆ. ನನ್ನ ಪ್ರತಿಭೆ, ಪರಿಶ್ರಮ, ಸಾಹಿತ್ಯ ಸಾಧನೆ, ರಾಜ್ಯ ಮಟ್ಟದ ಸಾಹಿತಿಯಾಗಿ ಕತೆ ಕಾದಂಬರಿಗಳನ್ನು ಅದೆಲ್ಲದಕ್ಕಿಂತಲೂ ನಾವು ಹಿಡಿದ ಇಂತಹ ಕಾರ್ಯದಲ್ಲಿ ಅವನ ಕೃಪೆ ಇರಬೇಕ್ರಿ. ದೈವ ಕೃಪೆ, ಶ್ರೀಕೃಷ್ಣನ ಕೃಪೆ. ದುರ್ಯೋಧನನ ದೃಢಾಡಳಿತದಲ್ಲಿ ಜನರು ತಂಡೋಪತಂಡವಾಗಿ ಪಾಂಡವರನ್ನು ಹಿಂಬಲಸಿ ಕಾಡಿಗೆ ಹೋಗಿದ್ದಾರೆ. ದುರ್ಯೋಧನನ ದುರಾಡಳಿತವನ್ನು ತುಚ್ಛವಾಗಿ ನಿಂದಿಸಿ ಹೋಗಿದ್ದಾರೆ. ಮತ್ತೆ ಅವರನ್ನು ಕರೆತರುವುದು ಅಷ್ಟು ಸುಲಭವೇನಲ್ಲ. ವಿದುರ, ಕೌರವ ಪಾಂಡವರ ನಡುವೆ ಮತ್ಸರವೇನಿಲ್ಲವೆಂದೇ ಯಾವ ರೀತಿ ಹೇಳಿದರೆ ಪುರಜನರು, ಗ್ರಾಮ ಪಟ್ಟಣಗಳ ಜನರೆಲ್ಲ ಹಿಂದಿರುಗಿ ಬರುವರೆಂದು ಹೇಳು. ಧೃತರಾಷ್ಟ್ರನು ಮತ್ತದೇ ಕಳಿಕಳಿಯಿಂದ ಹೇಳಿದ್ದಾನೆ. ನಾವು ನೋಡ್ತಾ ಇದ್ದೇವೆ ಇವತ್ತು ಮಹಾಭಾರತ ಯೂಟ್ಯೂಬ್ಗಳಲ್ಲಿ ಪಂಡಿತರು ಎಂದು ಹೆಸರಾದವರು ಕೂಡ ಧೃತರಾಷ್ಟ್ರನನ್ನು ಎಷ್ಟು ಕೆಟ್ಟನಾಗೆ ದುರ್ಯೋಧನನಿಗೆ ಸಪೋರ್ಟ್ ಮಾಡ್ತಾನೆ ಅನ್ನೋ ರೀತಿಯಲ್ಲಿ ಧೃತರಾಷ್ಟ್ರನ ಪ್ಲ್ಯಾನ್ ಏನಿತ್ತು ನೆಕ್ಸ್ಟು ಅಂತ ಹೇಳುವಾಗ ತುಂಬ ವ್ಯತ್ಯಯ ಆಗ್ತದೆ. ಒಬ್ಬ ತಂದೆ ಹೇಗಿದ್ದ, ಹೇಗೆ ಅಸಹಾಯಕನಾದ ಎಂಬುದನ್ನು ಮಹಾಭಾರತ ಭಾಳ ಚೆನ್ನಾಗಿ ಕಟ್ಟಿಕೊಡ್ತಾರೆ, ಹೇಳ್ತಾರೆ ಅಲ್ಲವೇ. ಅಂಧನಾದರೂ ಕೂಡ ಮೊದಲೇ ಅವನ ಅಂಧನೆಂದೇ ಪಾಂಡುರಾಜನಿಗೆ ಪಟ್ಟ ಕಟ್ತಾರೆ. ಪಾಂಡುರಾಜ ರಾಜನಾದರೂ ಕೂಡ ಧೃತರಾಷ್ಟ್ರನನ್ನು ಬಿಟ್ಟು ಊಟ ಮಾಡ್ತಿರಲಿಲ್ಲ. ಆ ಮಾತನ್ನು ಧೃತರಾಷ್ಟ್ರ ಹೇಳ್ತಾನೆ, ನನ್ನನ್ನು ಬಿಟ್ಟು ಎಂದೂ ಊಟ ಮಾಡ್ತಿರಲಿಲ್ಲ ಪಾಂಡು, ಪಾಕಶಾಲೆಗೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದ ಅಂತ ಹೇಳ್ತಾನೆ. ಹಿಂದಿನ ಅಧ್ಯಾಯಗಳಲ್ಲಿ ಅದನ್ನೇ ಹೇಳಿದ್ದೇನೆ ನಾನು. ಧೃತರಾಷ್ಟ್ರನನ್ನು ಹೀನಾಯವಾಗಿ ಚಿತ್ರಿಸ್ತಾರೆ. ಧೃತರಾಷ್ಟ್ರ ಎಷ್ಟು ಬುದ್ಧಿವಾದ ಹೇಳಿದರೂ ಕೂಡ ಹುಟ್ಟಿನಿಂದಲೇ ದುರ್ಗುಣಗಳನ್ನು ಪಡೆದ ಅಂತಹ ನಕ್ಷತ್ರಗಳಲ್ಲಿ ಹುಟ್ಟಿದ, ನಕ್ಷತ್ರ, ವಾರ, ತಿಥಿ, ಗಳಿಗೆಯಲ್ಲಿ ಹುಟ್ಟಿದ ದುರ್ಯೋಧನ ಕೇಳಬೇಕಲ್ಲ. ಬುದ್ಧಿವಂತ ನಕ್ಷತ್ರ ಗ್ರಹಗತಿಗಳನ್ನು
ಆಳ್ತಾನೆ, ಅದನ್ನು ಮೀರಿ ಬೆಳಿತಾನೆ. ಅಂಥದ್ದೇನಾದರೂ ಕೆಟ್ಟದ್ದಿದ್ದರೆ ಎಂಬುದನ್ನು ಜ್ಯೋತಿಷ್ಯ ಶಾಸ್ತ್ರವೂ ಕೂಡ ಹೇಳ್ತದೆ. ಇದರ ಎಷ್ಟೋ ಬಾರಿ ಹೇಳ್ತಾನೆ, ನೀನು ಬುದ್ಧಿವಂತ, ಅಷ್ಟೇ ಬಲಶಾಲಿಯೂ ಇದ್ದೀಯೆ ದುರ್ಯೋಧನ. ನೀನು ಕೆಟ್ಟ ನಕ್ಷತ್ರದಲ್ಲಿ ಹುಟ್ಟಿರಬಹುದು, ಇನ್ನು ನಕ್ಷತ್ರ ಗ್ರಹಗತಿಗಳನ್ನು ನೀನು ಆಳು, ಅವನ್ನು ಮೀರಿ ಬೆಳೆಯಪ್ಪ, ಒಳ್ಳೆಯವನಾಗು. ಪಾಂಡವರನ್ನು ಯಾಕೆ ವೃಥಾ ಸಂಶಯ ಪ್ರವೃತ್ತಿಯಿಂದ ಅವರಿಗೊಂದು ಏನೂ ಕೊಡದೆ ಅವರನ್ನು ಕಾಡಿಗೆ ಹೋಗೋಕ್ಕೆ ಮಾಡಿದ್ದೀಯಲ್ಲ. ಮತ್ತೆ ಸೋಲೋದು ಗೊತ್ತಿದ್ದು ಬಂದು ಸೋತಿದ್ದಾನೆ, ನಿನ್ನಿಂದ ದೂರ ಇರೋದಕ್ಕೋಸ್ಕರ ಇಂದ್ರಪ್ರಸ್ಥದ ಗಡಿನಾಡಿನಲ್ಲಿ ನೀನು ತೊಂದರೆ ಕೊಡೋದು ನನ್ನ ಅಂತ ವಿದುರ ಎಷ್ಟೇ ಹೇಳಿದ್ರು ಕೇಳಬೇಕಲ್ಲ. ವಿದುರ ನನ್ನ ಚಿಕ್ಕಪ್ಪ ಎಂದು ಪಾಂಡವರು ಬಾಯ್ದುಂಬೆ ಕರಿತಾ ಇರ್ತಾರೆ. ನೀನು ಚೆನ್ನಾಗಿ ನೋಡ್ಕೋ ಜನಗಳನ್ನು, ಇರೋರನ್ನು, ಆಗ ಅವರಿಂದೆ ಹೋದವರೆಲ್ಲರೂ ಕೂಡ ವಾಪಸ್ ಬರ್ತಾರೆ. ವಿದುರನ ನಕ್ಕು ಧೃತರಾಷ್ಟ್ರ ಏನು ಹೇಳ್ತಾರೆ, ಯಾವ ರೀತಿ ಹೇಳಿದ್ದಾರೆ ಪುರಜನರು, ಗ್ರಾಮ ಪಟ್ಟಣಗಳ ಜನರೆಲ್ಲ ಹಿಂದಿರುಗಿ ಬರುವರೆಂದು ಹೇಳುವಿದಿರ. ಧೃತರಾಷ್ಟ್ರನು ಮತ್ತದೇ ಕಳಕಳಿಯಿಂದ ಕೇಳಿದ್ದಾನೆ. ವಿದುರನು ನಕ್ಕು ಧೃತರಾಷ್ಟ್ರ, ಕೌರವರಿಂದ ಪಾಂಡವರು ನಾಶವಾಗಬಾರದು, ಪಾಂಡವರಿಂದ ಕೌರವರು ನಾಶವಾಗಬಾರದು ಅಲ್ಲವೇ? ಹಾಗೆ ನಾವು ಉಭಯತ್ರರನ್ನು ಕರೆಸಿಕೊಂಡು ಒಡಂಬಡಿಸುವುದು ಧರ್ಮಸಮ್ಮತವೇ. ಅದು ದುರ್ಯೋಧನನಿಗೆ ಇಷ್ಟವಾಗಬೇಕಿಲ್ಲ. ಅವನಿಗೆ ಇಷ್ಟ ಆಗಲ್ಲ. ಅವನು ತಾನೇ ಸರ್ವಾಧಿಕಾರಿಯಾಗಬೇಕು, ತನ್ನೆದುರಿಗೆ ಯಾರೂ ಬೆಳೆಯಬಾರದು. ಹಾಗೆ ನೋಡಿದ್ರೆ ಪ್ರಪಂಚದ ಮೊದಲ ಸರ್ವಾಧಿಕಾರಿ ದುರ್ಯೋಧನನೇ, ಹಿಟ್ಲರ್ ಅಲ್ಲ. ಇದನ್ನು ಹೇಳಿದ್ದೇನೆ ನಾನು ಕೊನೆಗೆ ನನ್ನ 15 ಪುಟಗಳ ನಿವೇದನೆ ಪೀಠಿಕೆ ಪ್ರಸ್ತಾವನೆಯಲ್ಲಿ. ಮುಂದಿನ ಭಾಗವನ್ನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೇನೆ.